ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಮತ್ತೊಂದು ಹೇಳೋಣ. ಮಹಿಮೆಯ ಅರಸನೇ ನಿನ್ನ ಆತ್ಮದಿ ಆರಾಧಿಸುವೆ. ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಯೇಸುವೇ ಸ್ತುತಿಸುವೆನು, ರಾಜನೇ ಆರಾಧಿಸುವೆನು. ಯೇಸುವೇ ನಿನ್ನ ಸ್ತುತಿಸುವೆನು, ರಾಜನೇ ನಿನ್ನ ಆರಾಧಿಸುವೆನು. ಎಲ್ಲರೂ ಪ್ರೈಸ್ ದಿ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆಲ್ಲರಿಗೂ ಈ ಬೆಳಗಿನ ಸಮಯದಲ್ಲಿ ನಾನು ವಂದನೆಗಳನ್ನು ತಿಳಿಸಿಕೊಳ್ಳುತ್ತಿದ್ದೇನೆ. ಈ ದಿನದಲ್ಲಿ ಕೂಡ ಈ ಬೆಳಗಿನ ಸಮಯದಲ್ಲಿ ಸತ್ಯವೇದ ಧ್ಯಾನಕ್ಕಂತ ನಾವು ಹೋಗುವಾಗ ಅಪೊಸ್ತಲರು ಬರೆದ ಪತ್ರಿಕೆ 22ನೇ ಅಧ್ಯಾಯ 6ರಿಂದ 10 ವಾಕ್ಯಗಳು ನೀವು ಕೂಡ ನನ್ನೊಂದಿಗೆ ತಿರುಗಿಸಿ ಓದಿಕೊಳ್ಳೋಣ. ನಾನು ಪ್ರಯಾಣ ಮಾಡುತ್ತಾ ದಮಸ್ಕದ ಹತ್ತಿರಕ್ಕೆ ಬಂದಾಗ ಸುಮಾರು ಮಧ್ಯಾಹ್ನದಲ್ಲಿ ಪಕ್ಕನೆ ಆಕಾಶದೊಳಗಿಂದ ಒಂದು ದೊಡ್ಡ ಬೆಳಕು ನನ್ನ ಸುತ್ತಲೂ ಹೊಳೆಯಿತು. ನಾನು ನೆಲಕ್ಕೆ ಬಿದ್ದೆನು. ಆಗ ಸೌಲನೇ ಸೌಲನೇ, ನನ್ನನ್ನು ಯಾಕೆ ಹಿಂಸೆ ಪಡಿಸುತ್ತಿ ಎಂದು ನನಗೆ ಹೇಳಿದ ಒಂದು ಶಬ್ದವನ್ನು ಕೇಳಿದೆನು. ಅದಕ್ಕೆ ನಾನು, ಕರ್ತನೇ ನೀನಾರು ಎಂದು ಕೇಳಲು ಆತನು, ನೀನು ಹಿಂಸೆ ಪಡಿಸುವ ನಜರೇತಿನ ಯೇಸುವೆ ನಾನು ಎಂದು ನನಗೆ ಹೇಳಿದನು. ನನ್ನ ಜೊತೆಯಲ್ಲಿ ಇದ್ದವರು ಬೆಳಕನ್ನು ಕಂಡರೆ ಹೊರತು ನನ್ನ ಸಂಗಡ ಮಾತಾಡಿದ ಶಬ್ದವನ್ನು ಕೇಳಲಿಲ್ಲ. ಆಗ ನಾನು, ಕರ್ತನೇ ನಾನೇನು ಮಾಡಬೇಕು ಎಂದು ಕೇಳಲು ಕರ್ತನು ನನಗೆ, ನೀನೆದ್ದು ದಮಸ್ಕದೊಳಗೆ ಹೋಗು, ಮಾಡುವುದಕ್ಕೆ ನಿನಗೆ ನೇಮಿಸಿರುವುದೆಲ್ಲ ಅಲ್ಲಿ ತಿಳಿಸಲ್ಪಡುವುದು ಎಂದು ಹೇಳಿದನು. ಕರ್ತ ತಾನೇ ಇದನ್ನು ಆಶೀರ್ವಾದ ಮಾಡಲಿ. ಈಗ ನಾವು ಪ್ರಾರ್ಥಿಸಿಕೊಳ್ಳೋಣ. ತಂದೆಯಾದ ದೇವರೇ, ನಿನ್ನ ನಾಮವು ಮಹಿಮೆ ಪಡಲಿ. ಯೇಸು ಸ್ವಾಮಿ, ನೀನು ಒಳ್ಳೆಯ ದೇವರು ನೀನಾಗಿದ್ದೀಯಾ. ನೀನು ಒಳ್ಳೆಯದನ್ನೇ ಮಾಡುವ ದೇವರು ನೀನಾಗಿದ್ದೀಯ ರಾಜ ಯೇಸು ಸ್ವಾಮಿ. ದೇವರೇ, ಇದನ್ನು ವೀಕ್ಷಿಸುತ್ತಿರುವ ಪ್ರತಿಯೊಬ್ಬರನ್ನು ಯೇಸು ಕ್ರಿಸ್ತ ನಾಮದಲ್ಲಿ ದೇವರೇ ನೀನು ಆಶೀರ್ವದಿಸು. ಈ ಬೆಳಗಿನ ಸಮಯದಲ್ಲಿ ದೇವರೇ ಯೇಸುವೆ, ಈ ದಿನವೆಲ್ಲ ರಾಜ ಇವರೊಂದಿಗೆ ನೀನಿದ್ದು ನೀನು ನಡೆಸು ರಾಜ. ಅಪ್ಪ, ಸೌಲನು ಕೇಳಿದ ರೀತಿಯಲ್ಲಿ ನಾನೇನು ಮಾಡಬೇಕು ಅಂತ ಕೇಳಿದ ರೀತಿಯಲ್ಲಿ ದೇವರೇ ಈ ದಿನದಲ್ಲಿ ಯೇಸು ಸ್ವಾಮಿ, ನಿನ್ನ ಸನ್ನಿಧಿಯಲ್ಲಿ ಕೇಳುವ ಪ್ರತಿಯೊಬ್ಬರನ್ನು ಏನು ಮಾಡಬೇಕು ಅಂತ ಕೇಳುವ ಪ್ರತಿಯೊಬ್ಬರನ್ನು ಯೇಸು ಕ್ರಿಸ್ತ ನಾಮದಲ್ಲಿ ನೀನು ಆಶೀರ್ವದಿಸಿ ಅವರನ್ನು ನಡೆಸು, ಅವರನ್ನು ಬಲಪಡಿಸು ರಾಜ ದೇವರೇ. ನೀನು ದೊಡ್ಡ ಕಾರ್ಯ, ಮಹಿಮೆದ ಕಾರ್ಯ ಅವರ ಜೀವನದಲ್ಲಿ ನೀನು ಮಾಡು ದೇವರೇ. ಈ ದಿನದಲ್ಲಿ ರಾಜ ಯೇಸು ಸ್ವಾಮಿ ಎಲ್ಲವನ್ನು ಹೊಸದಾಗಿ ಎಲ್ಲವನ್ನು ನಡೆಸಿ ಎಲ್ಲವನ್ನು ನೀನು ಮಾರ್ಪಡಿಸಿ ಅಪ್ಪ ದೇವಾದಿ ದೇವರೇ, ನಿನ್ನ ಭಕ್ತರಾಗಿಯೂ ದೇವರೇ ನೀನು ಅಂಗೀಕರಿಸಿ ನೀನು ಆಶೀರ್ವಾದ ಮಾಡಿದ್ದಕ್ಕಾಗಿ ಸ್ತೋತ್ರ. ಆಶೀರ್ವಾದ ಮಾಡು, ನೀನು ಬಲಪಡಿಸು. ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಮಾಡ್ತೀನಿ ತಂದೆ. ಆಮೇನ್, ಆಮೇನ್, ಆಮೇನ್. ದೇವ್ರ ತಾನೇ ನಿಮ್ಮನ್ನು ಆಶೀರ್ವಾದ ಮಾಡಲಿ.